ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು TET 2024 ಒಂದು ಪೇಪರ್ 2 ಹಿಂದಿ ಕೆ ಆನ್ಸರ್ಗಳನ್ನ ನೋಡೋಣ. ಇದು ಪೇಪರ್ 2 ಹಿಂದಿ ಸೈನ್ಸು ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಪೇಪರ್ 1 ನೆಕ್ಸ್ಟ್ 2 ಡೇಸಲ್ಲಿ ನೋಡ್ತೀವಿ. ನೋಡಿ, 31 ಕ್ವಶನು ದುವಿಧಾ ನಷ್ಟ ಕರ್ ದೇತಿ ಹೈ. ಇದಕ್ಕೆ ಆನ್ಸರು ಏಕಾಗ್ರತಾ ಕೋ. ಮಿತ್ರ ಕೆ ಮನ್ ಮೇ ಕುತ್ತಾ ಬೋಡಿಯಾ ಕೈಯೋ ಬಣ. ಇದಕ್ಕೆ ಆನ್ಸರು ಆಪ್ಷನ್ 4 कुकर चाल के कारण. सूत्र के अनुसार हमें दूर रहना है. ಇದಕ್ಕೆ ಒಂದು ಆನ್ಸರು ಆಪ್ಷನ್ 4 इन तीनों से. शिकारी जोर से हंस पड़ा क्योंकि वह कुत्ता था. इन 39ನೇ ಒಂದು ಆನ್ಸರು कभी जागने के लिए कहता है जो सच से बेखबर है. 40ನೇ ಆನ್ಸರು ಬೈ ಸೂರಜ್ ಮೇ ಬೈ ಸಂಬೋಧನಾ है. ಬೈ ಅನ್ನುವಂಥದ್ದು ಯಾವ ಸಂಬೋಧನಾ ಅಂತ ಕೇಳಿದ್ದಾರೆ. ಇದಕ್ಕೆ आदर सूचक. निम्नलिखित में से सही मिलान है. ಆ ಪದ್ಯದಲ್ಲಿ ಯಾವುದೆಲ್ಲ ಒಂದು ಕರೆಕ್ಟ್ ಐತಿ ಅಂತ ತಿಳ್ಕೊಂಡು ಕೇಳ್ಯಾರು. ಎಲ್ಲ ತಪ್ಪದವೆ. ಹವಾ मिलान ಇದು ಕರೆಕ್ಟ್. कवि के अनुसार आदमी को जगाना है. ಯಾವಾಗ ಎಬ್ಬಿಸ್ತಾರೋ ತಿಳ್ಕೊಂಡು ಕೇಳ್ಯಾರು. ಇದು ಕರೆಕ್ಟ್ ಆನ್ಸರು सुबह को. 43ನೇದು ನಿಮ್ನಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಯಾವುದು ಕೇಳಿದ್ದಾರೆ. ಇದಕ್ಕೆ ಒಂದು ಕರೆಕ್ಟ್ ಆನ್ಸರು ಒಂದು जगाना. आदमी शब्द का सटीक स्त्रीलिंग रूप आदमी औरत. निम्नलिखित में से प्रत्यययुक्त शब्द प्रत्ययವನ್ನು ಒಳಗೊಂಡಿರುವಂಥ ಶಬ್ದ बेखबर. निम्नलिखित में से असन्न भूतकाल का उदाहरण है हलवाई ने जलेबी बनाई है. करेक्ट आंसर. अध्यापक ने छात्र को किताब दी. रेखांकित शब्द में प्रयुक्त कारक ಯಾವುದು? ಕೋ ಅನ್ನುವಂಥದ್ದು ಯಾವ ಕಾರಕ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಕರ್ಮ. ವಾರ್ಷಿಕೋತ್ಸವ ಅನ್ನೋದು ಯಾವ ಒಂದು ಸಂಧಿ ಐತಿ? ಗುಣಸಂಧಿ. ನೋಡಿ, ಕನ್ನಡದಲ್ಲಿ ಯಾವ ರೀತಿ ಸಂಧಿ ಬರುತ್ತೆ, ಹಿಂದಿಯಲ್ಲಿ ಅದೇ ರೀತಿ ಬರುತ್ತೆ. ಶುದ್ಧ ವಾಕ್ಯ ಪಚಾಯ್. ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ 3 ಅಲ್ಲ, ಆಪ್ಷನ್ 2 ಮೈ ಆಪ್ಕಿ ದರ್ಶನ್ करने आया हूँ. ऑप्शन 2 नोट. 49 3 अल्ल ऑप्शन 2 मैं आपके दर्शन करने आया हूँ. न निम्नलिखित में से उष्म व्यंजन श श स ह. ऑप्शन 3. 51 नोट. आपने भावों और विचारों का मौखिक भाषा का द्वारा व्यक्त करना कहलाता है. ನಮ್ಮ ಭಾವನೆಗಳನ್ನು ಮೌಖಿಕ ಭಾಷೆಯಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅಂದ್ರೆ ಬೋಲ್ನ ಅಂದರೆ ಹೇಳ್ತೀವಿ ಮಾತನಾಡ್ತೀವಿ. प्राथमिक कक्षाओं में सस्वर वाचन यह महत्व है. ये तीनों सस्वर वाचन ಅಂದರೆ ಒಂದು ಗಟ್ಟಿ ವಾಚನ. बालकों में आत्मविश्वास की वृद्धि होता है. उच्चारण में शुद्धता लाती है. मौन वाचन का आधार बनाता है. 3 ಕರೆಕ್ಟ್ ನೋಡಿ. ಇವು 3 ಒಂದು ಗಟ್ಟಿ ವಾಚನದ ಒಂದು ಮಹತ್ವ ಸಸ್ವರ ವಾಚನ. ನೆಕ್ಸ್ಟ್ ನೋಡಿ, प्रतिलेखन देखकर लिखना, श्रुतलेखन सुनकर लिखना. श्रुतलेखन ಅಂತಂದ್ರೆ ಒಂದು ಉಕ್ತ ಲೇಖನ, ಡಿಕ್ಟೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು ಕರೆಕ್ಟ್ ಆನ್ಸರ್ ಸುನ್ಕರ್ ಲೇಖನ ಅಂದರೆ ಕೇಳಿಸ್ಕೊಂಡು ಬರೆಯುವಂಥದ್ದು ಉಕ್ತ ಲೇಖನ ಅಂದರೆ. ಶಿಕ್ಷಕರು ಒತ್ತಕ್ಷರಗಳನ್ನ ಹೇಳ್ತಾರೋ ಅದನ್ನು ನಾವು ಕೇಳಿಸ್ಕೊಂಡು ನೋಟ್ಬುಕ್ಕಲ್ಲಿ ಬರೆಯುವಂಥದ್ದು. निम्नलिखित में से यह कविता शिक्षण प्रणाली नहीं है. ಪದ್ಯವನ್ನು ಹೇಳುವಂಥ ಸಮಯದಲ್ಲಿ ಇದು ಯೂಸ್ ಆಗಂಗಿಲ್ಲ. 3 ಯೂಸ್ ಆಕಾವು. ಅಭಿನಯ ಪ್ರಣಾಳಿ ಅಂದ್ರೆ ನಾಟ್ಯದ ಮೂಲಕ ಅಭಿನಯ ಮಾಡೋದು, ಅರ್ಥಬೋಧ ಪ್ರಣಾಳಿ, ಗೀತ ಪ್ರಣಾಳಿ ಇವೆಲ್ಲ ಆಕಾವು. ನಿಗಮನ್ ಪ್ರಣಾಳಿ ಆಗಲ್ಲ, ಯಾಕಂದರೆ ವ್ಯಾಕರಣ ಬೋಧನೆಯಲ್ಲಿ ಬರುವಂಥದ್ದು. 55ನೇದು ನೋಡಿ, ಜಿಸ್ ಸಾಧನ ದ್ವಾರ ಯಹ
ज्ञात होती है कि कार्य पूरा होने पर निश्चित उद्देश्यों की पूर्ति किस हद तक हुई है यह कहलाती है मौल्यांकन। ಔಪಚಾರಿಕ ಪಾಠ ನಿಯೋಜನೆ ಸೆ ಸೋಪಾನ್ ಔಪಚಾರಿಕ ಪಾಠ ಯೋಜನೆ ಎಷ್ಟು ಹಂತಗಳು ಅದಾವು 7 ಹಂತಗಳು। ವ್ಯಾಕರಣ ಶಿಕ್ಷಣ ಮೇ ಆಗಮನ ವಿಧಿ ಅಂದರೆ ಅನುಗಮನ ಪದ್ಧತಿ, ಇದರ ಜನಕ ಫ್ರಾನ್ಸಿಸ್ ಬೇಕನ್। ಅದು ಯಾವುದಕ್ಕೂ ಅಂದರೆ ಮನೋವೈಜ್ಞಾನಿಕ ವಿಧಿ ಅಂದರೆ ಮನೋವೈಜ್ಞಾನಿಕವಾಗಿ ರಚನೆಗೊಂಡಿರುವಂಥದ್ದು। 51 किसी विषय के अधिगम तथा शिक्षण का योजनाबद्ध क्रम कहलाता है पाठ नियोजन ಅಂದರೆ ಪಾಠ ಯೋಜನೆ। लिखित भाषा का आधार है लिपि। 16 यदि कोई विद्यार्थी अपने सामने आने वाली समस्या का समाधान पूर्ण रूप से अथवा अंश रूप में कर लेता है तो उससे मौलिकता, ಇದು करेक्ट आंसर। न निम्नलिखित में से अव्ययी भाव समास की उदाहरण यथा पूर्व। भले मानस वह बेचारा कुत्ता है वाक्य में प्रयुक्त विराम चिन्ह ಯಾವ್ಯಾವುದು? ಭಲೆ ಮಾನಸ್ ಅನ್ನುವಂಥದ್ದು ಉದ್ಧರಣ ಚಿಹ್ನೆ, ಆಮೇಲೆ ಮಾನಸ್ ಅನ್ನುವಂಥದ್ದು ಅಲ್ಪ ವಿರಾಮ, ಕುತ್ತಾ ಹೇ ಅನ್ನುವಂಥದ್ದು विस्मयवाचक। निम्नलिखित में बहुवचन शब्द ಅದು ಪತ್ನಿ ಆಗಲ್ಲ, ಬೇಚಾರ ಆಗಲ್ಲ, ಗತ ಆಗಲ್ಲ, ಅದು ವಚನ। लास्ट नोट 38 मनुष्य के जगाने का अनुरोध कवि इससे नहीं करता। ಪಕ್ಷಿ ನೋಟ್, ಪಕ್ಷಿ ಬರಲ್ಲ, ಸೂರ್ಯ ಹವಾ ಜಲ ಇವೆಲ್ಲ ಒಂದು ಈ ಪದ್ಯದಲ್ಲಿ ಬರ್ತಾವು, ಕವಿ ಕೇಳ್ಕೊತಾನೆ ಅವ್ರನ್ನೆಲ್ಲ, ಆದರೆ ಪಕ್ಷಿ ಅನ್ನೋ ಅಂಥದ್ದು ಬರಲ್ಲ। ನೋಡಿ ಪಕ್ಷಿ ಬರುತ್ತೆ, ಜಲ್ ಬರಲ್ಲ, ಲಾಸ್ಟ್ನೇ ನೋಡಿ 4th ಆನ್ಸರ್ ಜಲ್ ಬರಲ್ಲ ನೋಡಿ। ಇವೆಷ್ಟು ಒಂದು ಹಿಂದಿ ಕೀ ಆನ್ಸರ್ಸು, ಇದರಲ್ಲಿ 100% ಕರೆಕ್ಟ್ ಅದ, ಆಲ್ಮೋಸ್ಟ್ ಒಂದು 2-3 ಚೇಂಜಸ್ ಆಗ್ಬೋದು। ಗೌರ್ಮೆಂಟ್ ಕೀ ಆನ್ಸರ್ ಬರುವವರೆಗೂ ಸಹಿತ ನೀವು ವೇಟ್ ಮಾಡಿ।